दलित संघर्ष समिती आंबेडकरवाद सिद्धप्पा कांबळे यांच्या नेतृत्वामध्ये आज मोर्चा आयोजन केलेला आहे। आज देशभरामध्ये जनतेची सेवा करणारे, जनतेचे संरक्षण करणारे, जज्जांची संरक्षण नाही तर देश कसं चालणार। आज दलितांना संपूर्ण देशभर टार्गेट करत आहे। पुढील काळामध्ये दलित एवढे पेन धरलेले होते, याच्यानंतर आम्ही तलवार धरायची पाळी येणार आहे। दलितांच्या परत अन्याय होऊ नये याच्यासाठी सिद्धप्पांच्या नेतृत्वामध्ये बेळगाव जिल्ह्यामधून आज निवेदन डीसी साहेबांना देण्यात आले आहे। पुढील काळामध्ये दलितांना खिचवू नका, दलितांच्यावर अन्याय करू नका। पुढील काळामध्ये दलित रस्त्यावर उतरतील आणि ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಅಡಿಯಲ್ಲಿ ಈ ದೇಶ ಸುಭದ್ರವಾಗಿರಬೇಕಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ನ್ಯಾಯಾಂಗವನ್ನ ಸೃಷ್ಟಿ ಮಾಡಿದ್ರು। ಆ ಕಾನೂನು ನಡೆದಿರ್ತಕ್ಕಂಥ ಒಬ್ಬ ಕೋಮುವಾದಿ ಮನು ವ್ಯವಸ್ಥೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ವೈದಿಕ ವಕ್ರಬುದ್ಧಿಯನ್ನು ಒಳಗೊಂಡಿರ್ತಕ್ಕಂಥ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ನ್ಯಾಯಾಧೀಶರ ಎದುರುಗಡೆ ಅವರನ್ನ ಅವಮಾನ ಮಾಡಿದ್ದ ಕಾರಣ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಖಜೂರ ಗ್ರಾಮದಲ್ಲಿ ವಿಷ್ಣು ದೇವಾಲಯ ಒಡೆದಿದ್ದಾಗಿದೆ। ಅದನ್ನ ಪುನರ್ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಆ ಕಾನೂನು ಬಾಹಿರವಾಗಿರ್ತಕ್ಕಂಥ ದಾವೆಯನ್ನು ಹೂಡಿ ಆ ದಾವೆಯಲ್ಲಿ ಅವನ ಅವಮಾನ ಆದಾಗ, ಆ ದಾವೆ ತಿರಸ್ಕಾರಗೊಂಡಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಶ್ರೀಯುತ BR ಗವಾಯಿ ಅವರನ್ನ ಅವಮಾನಿಸುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಉಗ್ರವಾದಂತಹ ಪ್ರತಿಭಟನೆಯನ್ನ